ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಬೆಂಗಳೂರಿನ ಸ್ಟೇಡಿಯಂನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚೆಕ್ ಇನ್ನೊಂದ್ಸಲ ತೊಗೊಂಬಿಡೋಣ ನೋಡಿ, ಡೈರೆಕ್ಟ್ ಹಂಗೆ. ಹಾಂ, ಇದು ವೆಲ್ಕಮ್ ಏನು ಬೇಡವಾ? ಇದು ಅಲ್ಲಲ್ಲ, ಇದು ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಇದೆಯಪ್ಪ, ಎಕೋ ಬರ್ತಾಯಿದೆ ನನಗೆ. ಅಲ್ಲಿ ನನಗೆ ಎಕೋ ಬರ್ತಾಯಿದೆ, ಅದಕ್ಕೆ ಅದು ಸ್ವಲ್ಪ ಹಾಂ, ಓಕೆ ಆಯಿತು. ಅಲ್ಲ, ಇದು ಅಲ್ಲಿ ಎಕೋ ಕಡಿಮೆ ಮಾಡಿ ಒಂಚೂರು. ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ, ಘೋರ ದಿನ, ಕರಾಳ ದಿನ. ಒಂದು ಕಡೆ RCB ಅಭಿಮಾನಿಗಳ ಪಾಲಿಗೆ ಸಂಭ್ರಮದ ದಿನ ಆದರೆ ಇನ್ನೊಂದು ಕಡೆ ಕರಾಳ ದಿನವಾಗಿಯೂ ಕೂಡ ಮಾರ್ಪಟ್ಟಿದೆ. 6 ಜನ ಸಾವನ್ನಪ್ಪಿದ್ದಾರೆ. ಇದು ಖುಷಿ ಪಡೋ ಸುದ್ದಿ ಅಂತೂ ಖಂಡಿತ ಅಲ್ಲ. ಸರ್ಕಾರಕ್ಕಿದು ಬೇಕಿತ್ತ? ರಾಜ್ಯ ಸರ್ಕಾರಕ್ಕೆ ಬೇಕಿತ್ತ ಇದು? ಈ ರೀತಿ ಸರಿಯಾದ ಯೋಜನೆಯನ್ನ ರೂಪಿಸದೆ ಬಂದವರಿಗೆಲ್ಲ ಅವಕಾಶ ಕೊಟ್ಟು ನೂಕುನುಗ್ಗಲು ಉಂಟು ಮಾಡಿ ಸಾವಿಗೆ ಕಾರಣ ಆಯ್ತಾ ಈ ಒಂದು ಸೆಲೆಬ್ರೇಷನ್? ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಉಂಟಾಗಿದೆ. ಕಾಲ್ ತುಳಿತದಲ್ಲಿ 6 RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನರು ಅಸ್ವಸ್ಥ ಆಗಿರುವಂಥದ್ದು. 2 ಸ್ಥಿತಿ ಗಂಭೀರ ಆಗಿದೆ. ಈಗಾಗಲೇ ಅಸ್ವಸ್ಥರನ್ನ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತದಲ್ಲಿ 6 RCB ಅಭಿಮಾನಿಗಳು ಸಾವನ್ನಪ್ಪಿರುವಂಥದ್ದು. ನಿಜಕ್ಕೂ ತುಂಬಾ ನೋವಿನ ವಿಚಾರ ಇದು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ತಮ್ಮ ನೆಚ್ಚಿನ ತಂಡದ ನಾಯಕರನ್ನ, ಕ್ರಿಕೆಟ್ ಆಟಗಾರರನ್ನ ನೋಡಬೇಕು, ಅವರನ್ನ ಕಣ್ತುಂಬಿಕೊಳ್ಬೇಕು, ಆ ಒಂದು ಸೆಲೆಬ್ರೇಷನ್ನಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ನುಗ್ಗಿದ್ರು. ಆದರೆ ಎಷ್ಟು ಜನನಂತ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಈಗ ಮ್ಯಾಚ್ ಇದ್ರೆ ಟಿಕೆಟ್ ಇದ್ದವ್ರಿಗೆ ಮಾತ್ರ ಪ್ರವೇಶ ಕೊಡೋಕ್ಕಾಗತ್ತೆ, ಟಿಕೆಟ್ ಇಲ್ಲ ಅಂದರೆ ಬಿಡಲ್ಲ. ಆದರೆ ಇದು ಮ್ಯಾಚ್ ಅಲ್ಲ, ಯಾಕೆಂದ್ರೆ ಇದು ಸೆಲೆಬ್ರೇಷನ್. 18 ವರ್ಷಗಳ ತಪಸ್ಸಿನ ಫಲವಾಗಿ ಗೆದ್ದಿರುವಂತಹ RCB ತಂಡದ ಸೆಲೆಬ್ರೇಷನ್ ಅನ್ನ ನೋಡಬೇಕು. ಆ ನಾಯಕರನ್ನ, ಆ ಕ್ರಿಕೆಟ್ ಆಟಗಾರರನ್ನ ಮಾತಾಡಿಸ್ಬೇಕು, ಅಥವಾ ಹತ್ರದಲ್ಲಿ ನಾವು ಕೂಡ ಅವರನ್ನ ಕಣ್ತುಂಬಿಕೊಳ್ಬೇಕು. ಆ ಸೆಲೆಬ್ರೇಷನ್ ನಲ್ಲಿ ನಾವು ಸಾಕ್ಷಿಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ RCB ಫ್ಯಾನ್ಸ್, ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನುಗ್ಗಿದ್ರು. ಆದರೆ ಅಲ್ಲಿ ಪರಿಸ್ಥಿತಿಯೇ ಬೇರೆ ಇದೆ. ಸಾವಿರಾರು ಸಂಖ್ಯೆಯಲ್ಲಿ RCB ಫ್ಯಾನ್ಸ್ ಏಕಾಏಕಿ ನುಗ್ಗಿದ ಪರಿಣಾಮವಾಗಿ ಉಂಟಾದ ಕಾಲ್ ತೂಟದಲ್ಲಿ 6 RCB ಫ್ಯಾನ್ಸ್ಗಳು ಸಾವನ್ನಪ್ಪಿರುವಂಥದ್ದು. ಅಸ್ವಸ್ಥರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ನಿಜಕ್ಕೂ ಪೊಲೀಸರಿಗೆ ಹರಸಾಹಸದ ಕೆಲಸ ಇದು. ಬೇಕಿತ್ತಾ ಇದು? ಬಹುಶಃ ಇದು ಎಲ್ಲರಿಗೂ ಅವಕಾಶವನ್ನು ಕೊಡುವ ಅವಶ್ಯಕತೆ ಇರಲಿಲ್ಲ. ಓಕೆ, ಸರ್ಕಾರದ ಕಡೆಯಿಂದ ಅವ್ರಿಗನ್ನ ಶುಭ ಹಾರೈಕೆ ಮಾಡಬೇಕಾಗಿತ್ತು, ಅವ್ರಿಗೊಂದು ಶುಭಾಶಯ ತಿಳಿಸ್ಬೇಕಾಗಿತ್ತು.
ಅದಕ್ಕೊಂದು ಪ್ರತ್ಯೇಕವಾದ ಚಹಾ ಕೂಟವನ್ನು, ಒಂದು ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬಹುದಿತ್ತು. ಆದರೆ ಇಡೀ ತಂಡವನ್ನು ಕರೆಸಿ ಆ ಸ್ಟೇಡಿಯಂಗೆ ಓಪನ್ ಬಿಟ್ರೆ ಇದಕ್ಕೆ ಯಾರು ಹೊಣೆ? ಈ ಅಭಿಮಾನಿಗಳು ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಅವ್ರಿಗೇನು ಗೊತ್ತು, ಹೆಂಗಿದ್ರು ನಮ್ಮ ಆಟಗಾರರು ಬರ್ತಾ ಇದ್ದಾರೆ, ನಾವು ಇಡೀ ದಿನ ರಾತ್ರಿ ಎಲ್ಲ ನಾವು ಸೆಲೆಬ್ರೇಷನ್ ಮಾಡಿದ್ವಿ, ಇನ್ನು ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ದೂರದ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗೆದ್ದಿದ್ರು. ಆದರೆ ಕರ್ನಾಟಕದಾದ್ಯಂತ ದೊಡ್ಡ ಸಂಭ್ರಮ ಶುರುವಾಗಿತ್ತು ಇಡೀ ರಾತ್ರಿ. ಆ ಆಟಗಾರರು ಕರ್ನಾಟಕಕ್ಕೆ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ ಅಂದರೆ ಜನ ಸುಮ್ಮನೆ ಇರ್ತಾರ? ಬೆಂಗಳೂರಿನ ಜನರು ಬರ್ತಾರೆ, ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಕೂಡ ಬಂದ್ಬಿಟ್ರು. ಬೆಂಗಳೂರಿಗೆ RCB ತಂಡ ಬರ್ತಾ ಇದೆ, ಅವರನ್ನು ನಾವು ನೋಡಬೇಕು, ಅವರಿಗೆ ವಿಶ್ ಮಾಡಬೇಕು, ಆ ಒಂದು ಸೆಲೆಬ್ರೇಷನ್ನಲ್ಲಿ ನಾವು ಜಾಯಿನ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಬ್ಬರು ಇಬ್ಬರು ಸಾವನ್ನಪ್ಪಿದ್ದೀವಿ ಅಂತ ಹೇಳ್ತಾ ಇದ್ವಿ. ಈಗ ಬರ್ತಿರೋ ಮಾಹಿತಿ ಪ್ರಕಾರ 6 ಜನ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ನೋವಿನ ವಿಚಾರ ಇದು. ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ ಇಂಥದ್ದೊಂದು ದುರಂತ ಉಂಟಾಗುತ್ತೆ ಅಂತ. ಇದು ಕರಾಳ ದಿನ ನಿಜಕ್ಕೂ. ಇವತ್ತು ಒಂದು ಕಡೆ ಸೆಲೆಬ್ರೇಷನ್ನು, ಇನ್ನೊಂದು ಕಡೆ ಸೂತಕ. ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ 100ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರಂತೆ. ಕಾಲ್ ತುಳಿತ ಉಂಟಾದ್ರೆ ಬಹಳ ಕಷ್ಟ. ಆ ಒಂದು ನೂಕು ನುಗ್ಗಲ್ಲಿ ಯಾರು ಏನು ಮಾಡ್ತಾರೆ, ಯಾರನ್ನ ಯಾರು ತುಳಿತಾರೆ ಅನ್ನೋದೇ ಗೊತ್ತಾಗಲ್ಲ. ಇದಕ್ಕೆ ಪ್ಲಾನ್ ಮಾಡ್ಕೋಬೇಕಾಗಿತ್ತು. ಅವ್ರನ್ನ ಕರೆಸೋದೇ ಆದರೆ ಆ ಒಂದು ಸಂದರ್ಭದಲ್ಲಿ ಎಷ್ಟು ಪಾಸಸ್ ಅನ್ನ ಕೊಡಬೇಕಾಗಿತ್ತು. ಹೀಗೆ ಓಪನ್ ಆಗಿಬಿಟ್ರೆ ಎಲ್ಲರಿಗೂ ಫ್ರೀ ಅಂತ ಬಿಟ್ರೆ ಎಷ್ಟು ಜನನಂತ ಕಂಟ್ರೋಲ್ ಮಾಡ್ತಾರೆ ಪೊಲೀಸರು? ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ, 6 RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಪೊಲೀಸರಿಗೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಆಗಿಲ್ಲ. ಏಕಾಏಕಿ ಅಷ್ಟೊಂದು ಜನ ಜಮಾಯಿಸಿದ್ರೆ ಏನಾಗಬೇಡ. ಈಗಾಗಲೇ ಅಸ್ವಸ್ಥರನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಉಂಟಾಗಿರುವಂಥದ್ದು ನಿಜಕ್ಕೂ ಇದು ಒಂದು ರೀತಿ ದುರಂತ, ಘೋರ ದುರಂತ. ಬೇಕಾಗಿರಲಿಲ್ಲ ರೀ. ಅಭಿಮಾನಿಗಳು ಅವರವ್ರ ಮನೆಯಲ್ಲಿ ಅವರಿದ್ದ ಸ್ಥಳದಲ್ಲೇ ಸೆಲೆಬ್ರೇಷನ್ ಮಾಡಿದ್ರು. ಆದರೆ ಸರ್ಕಾರ ನಿಜಕ್ಕೂ ಇದು ಕರ್ನಾಟಕದ ಪಾಲಿಗೆ ಅತ್ಯಂತ ಕರಾಳ ದಿನ. 6 ಜನ RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ತಾವು ಇಷ್ಟಪಡುವ ಸತತವಾಗಿ ಸುದೀರ್ಘವಾಗಿ RCB ತಂಡವನ್ನೇ ಬೆಂಬಲಿಸಿಕೊಂಡು ಬಂದಿರುವಂಥ RCB ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರನ್ನು, RCB ಕ್ರಿಕೆಟ್ ಆಟಗಾರರನ್ನು ನೋಡಬೇಕು. ಅವರು ನಮಗೆ 18 ವರ್ಷಗಳಾದರೂ ಕೂಡ ಪರವಾಗಿಲ್ಲ,
ನಮಗೆ ಕಪ್ಪನ್ನು ತಂದು ಕೊಟ್ಟಿದ್ದಾರೆ. ಅಂತಹ ಒಂದು ಆಟಗಾರರಿಗೆ ನಮ್ಮ ಖುಷಿಯನ್ನು, ನಮ್ಮ ಅಭಿಮಾನದ ಹೂವಿನ ಹೊಳೆಯನ್ನೇ ಹರಿಸಬೇಕು ಅಂತ ಬಂದಿದ್ರು. ಆದರೆ ದುರಂತ ಆಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಉಂಟಾಗಿ 6 ಜನ RCB ಅಭಿಮಾನಿಗಳು ಸಾವನ್ನಪ್ಪಿರುವಂಥದ್ದು ನೀವೀಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಯಾವ ರೀತಿ ಆತಂಕದ ನೂಕು ನುಗ್ಗಲಿನ ಪರಿಸ್ಥಿತಿ ಅಲ್ಲಿದೆ ಅನ್ನುವಂಥದ್ದನ್ನು. ಎಷ್ಟು ಜನ ಅಂತೇಳಿ ತಡೆಯೋಕ್ಕಾಗತ್ತೆ ಹೇಳಿ? ಅಭಿಮಾನ ತಪ್ಪಲ್ಲ, ಆದರೆ ಒಂದು ಸ್ಟೇಡಿಯಂನಲ್ಲಿ ಎಷ್ಟು ಜನನ ಅಂತೇಳಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಪೊಲೀಸರಿಗೆ? ಈ ರೀತಿ ನೂಕು ನುಗ್ಗಲು ಉಂಟಾದಾಗ ಯಾರ ಮಾತನ್ನು ಯಾರು ಕೇಳೋಕ್ಕಾಗಲ್ಲ. ಅಲ್ಲಿ ಒಂದು ರೀತಿ ಅಭಿಮಾನದ ಉತ್ಸಾಹದ ಹುಚ್ಚಿರುತ್ತೆ. ಪೊಲೀಸರು ತಾನೇ ಎಷ್ಟು ಜನನ ಕಂಟ್ರೋಲ್ ಮಾಡಬೇಕಾಗತ್ತೆ? ಎಲ್ಲಿಗೋಗಿ ಅಲ್ಲಿಗೋಗಿ ಅಂತ ಹೇಳೋಕ್ಕಾಗತ್ತೆ? ಒಂದೇ ಸಲ ಏಕಾಏಕಿಯಾಗಿ ಜನರು ನುಗ್ಗಿಬಿಟ್ರೆ ಇದಕ್ಕೊಂದು ಪ್ಲಾನ್ ಇರಲಿಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ತಂಡದ ಪ್ಲೇಯರ್ಸ್ ಬಂದಾಗ ಎಷ್ಟು ಜನರಿಗೆ ಅವಕಾಶ ಮಾಡಿಕೊಡ್ಬೇಕು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ಹಾಗೆ. ನಿನ್ನೆ ಕೂಡ ಅಲ್ಲಿ ಮ್ಯಾಚ್ ನಡೆಯುವಾಗ ಒಬ್ಬನಿಗೆ ಚೂರಿ ಇರ್ತಾಗಿದೆ. ಸೊ ಇದು ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಇದು ಕನ್ನಡಿಗರ ಪಾಲಿಗೆ RCB ತಂಡ ಒಂದು ರೀತಿ ನೋಡಿ, ನೀವೀಗ ನೋಡ್ತಾ ಇದ್ದೀರಿ ಅಸ್ವಸ್ಥರನ್ನು ಪೊಲೀಸರು ಹೇಗೆ ತಗೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದನ್ನು. ಏನಾಗಿದೆಯೋ ಗೊತ್ತಿಲ್ಲ ಪಾಪ. ಪೊಲೀಸರು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರಿಗೊಂದು ಪ್ಲಾನ್ ಬೇಕಿತ್ತು. ಇದನ್ನು ಮಾಡೋರು ಯಾರು? ಸರ್ಕಾರದ ಕೆಲಸನಾ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಅಥವಾ ಕ್ರಿಕೆಟ್ ಟೀಮ್ ಇತ್ತಲ್ಲ, ಸಂಬಂಧಪಟ್ಟ ಏನು ಟೀಮ್ ಅದು ಮಾಡಬೇಕಾಗಿತ್ತಾ? ಸರ್ಕಾರ ಮಾಡಬೇಕಾಗಿತ್ತಾ? ನಾವೀಗ ನಿಮಗೆ ನೇರ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಪೊಲೀಸರು ಆ ಒಂದು ಮಗುವನ್ನು, ಯುವಕನನ್ನು ಬದುಕಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಅಸ್ವಸ್ಥ ಆಗಿದ್ದಾನೆ, ಓಡ್ತಿದ್ದಾರೆ ಪಾಪ. ಅಷ್ಟೊಂದು ಜನ ಜಮಾಯಿಸಿದ್ರೆ ಹೆಂಗೆ ಕರ್ಕೊಂಡೋಗಾಗುತ್ತೆ ಆಸ್ಪತ್ರೆಗೆ? ಆಂಬ್ಯುಲೆನ್ಸು ಕೂಡ ಸಿಗಲ್ಲ. ಯಾರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೂಕು ನುಗ್ಗಲು ಉಂಟಾಗಿದೆ. RCB ಅಭಿಮಾನಿಗಳ ಕಾಲ್ ತುಳಿತ ಉಂಟಾಗಿರುವಂಥದ್ದು. ವಿರಾಟ್ ಕೊಹ್ಲಿ ಅವರನ್ನು ನೋಡಬೇಕು. ಅದರ ಜೊತೆ RCB ಇನ್ನಿತರೆ ಕ್ರಿಕೆಟ್ ಪ್ಲೇಯರ್ಸನ್ನು ತುಂಬ ಹತ್ತಿರದಿಂದ ನೋಡಿ ಆ ಒಂದು ಸೆಲೆಬ್ರೇಷನಲ್ಲಿ ನಾವು ಕೂಡ ಸಾಕ್ಷಿಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ RCB ಅಭಿಮಾನಿಗಳು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಧಾವಿಸಿದರು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಎಲ್ಲರಿಗೂ ಫ್ರೀ, ಎಷ್ಟು ಜನ ಬೇಕಾದರೂ ಬರ್ಬೋದು, ನೋಡ್ಬೋದು ಅಂತ ಅಂದರೆ ಅದಕ್ಕೇನು ಬೆಲೆ ಇಲ್ವೇನ್ರಿ? ಅದಕ್ಕೊಂದು ರೀತಿ ನೀತಿ ಇಲ್ವೇನ್ರಿ? ಇದಕ್ಕೆ ಯಾರು ಹೊಣೆ? ಅಭಿಮಾನಿಗಳು ಬಿಡಿ, ಅವ್ರದ್ದು ಅಭಿಮಾನ, ಅವರ ಅಭಿಮಾನಕ್ಕೆ ಎಣೆನೇ ಇಲ್ಲ. ನಮ್ಮ ಆಟಗಾರರು ಬರ್ತಾರಾ, RCB ಪ್ಲೇಯರ್ಸ್ ಬರ್ತಾರಾ, ನೋಡಬೇಕು, ಅವ್ರು ಮಾತಾಡಿಸ್ಬೇಕು, ಅಲ್ಲಿ ಆ ಒಂದು ಖುಷಿಯಲ್ಲಿ ನಾವು ಕೂಡ ಕುಣಿದು ಕುಪ್ಪಳಿಸ್ಬೇಕು ಅಂತೇಳಿ ಹೋಗಿದ್ರು. ಆದರೆ ಎಷ್ಟು ಜನ ಬರ್ತಾರೆ? ಎಷ್ಟು ಜನರನ್ನು ಈ ಒಂದು ಸ್ಟೇಡಿಯಂ ತಡೆದುಕೊಳ್ಳಬಹುದು? ಇಷ್ಟೊಂದು ಜನ ಬಂದಾಗ ಅವ್ರನ್ನ ಕಂಟ್ರೋಲ್ ಮಾಡಬೇಕಲ್ಲ. ಎಷ್ಟು ಜನಕ್ಕೆ ಪಾಸಸ್ ಕೊಡಬೇಕಾಗತ್ತೆ? ಏನೂ ಇಲ್ಲ. ನೀವು ಬಂದವರೆಲ್ಲ ಬರ್ರಪ್ಪ ಅಂತಂದರೆ ಹಿಂಗೆ ನುಗ್ಗು ಬಿಡ್ತಾರೆ, ಜಾತ್ರೆ ಮಾಡ್ತಾರೆ. ಈ ರೀತಿ ಜನಜಂಗುಳಿ ಉಂಟಾದರೆ ಯಾರನ್ನ ನೋಡ್ಬೇಕ್ರಿ? ಅಭಿಮಾನ, ಉತ್ಸಾಹ, ಸಂಭ್ರಮ ಅಂದರೆ ಎಲ್ಲರೂ ಕೂಡ ಆರಾಮಾಗಿ ಖುಷಿಯಾಗಿ ನೋಡಬೇಕು. ಆದರೆ ಇಲ್ಲಾಗಿದ್ದೇನು? ನೂಕು ನುಗ್ಗಲು, ಜನಜಂಗುಳಿ, ಜನಜಾತ್ರೆ. ಒಂದು ಕಡೆ ಇಡೀ RCB ಅಭಿಮಾನಿಗಳ
ಪಾಲಿಗೆ ಇವತ್ತು ಒಂದು ತುಂಬ ಖುಷಿಯ ದಿನ. ಬೆಂಗಳೂರಿಗೆ ಬಂದಿದ್ದರು, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ತಂಡದ ಪ್ಲೇಯರ್ಸ್ ಬಂದಿದ್ದರು. ಅವರನ್ನು ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡಲಾಗ್ತಾ ಇದೆ, ಅವರಿಗೆ ವಿಶಸ್ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸರ್ಕಾರದ ಎಲ್ಲ ಸಚಿವರುಗಳು ಅಧಿಕಾರಿಗಳು ಅವರಿಗೆ ಸಂಭ್ರಮ ಮಾಡ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ದುರಂತ ನಡೆದು ಹೋಗಿದೆ. ಯಾವ ಸಂಭ್ರಮಕ್ಕೆ, ಯಾವ ಖುಷಿಗೆ, ಯಾವ ಉತ್ಸಾಹಕ್ಕೆ ಸಾಕ್ಷಿಯಾಗಬೇಕು ಅಂತ ಬಂದಿದ್ದ ಅಭಿಮಾನಿಗಳು ಈಗ ಜೀವ ಕಳೆದುಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹೌದು, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಉಂಟಾದ ಪರಿಣಾಮ 6 ಜನ RCB ಅಭಿಮಾನಿಗಳು ಸಾವನ್ನಪ್ಪಿರುವಂಥದ್ದು. ಸುಮಾರು 100ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಅಸ್ವಸ್ಥಗೊಂಡಿದ್ದಾರೆ. ನಿಮಗೆ ಕಾಲು ತುಳಿತ ಅಂದರೆ ಎಕ್ಸ್ಪ್ಲೇನ್ ಮಾಡೋದೇ ಹೇಳಬೇಕಾಗಿಲ್ಲ. ಯಾಕೆಂದರೆ ಕೈ ಕಾಲು ಏನೇನು ಬೇಕೋ ಅದನ್ನು ತುಳ್ಕೊಂಡು ಓಡ್ತಿರ್ತಾರೆ ಜನ. ಯಾಕೆಂದರೆ ಅಲ್ಲಿ ಪೊಲೀಸ್ನವ್ರಿಗೂ ಕೂಡ ಲಾಠಿ ಚಾರ್ಜ್ ಮಾಡಬೇಕಾಗತ್ತೆ. ಎಷ್ಟು ಜನ ಅಂತ ಹೇಳಿ ಲಾಠಿ ಚಾರ್ಜ್ ಮಾಡೋಕ್ಕಾಗತ್ತೆ, ಎಷ್ಟು ಜನರನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಹಿಂಗೆ ನುಗ್ಗಿದ್ರೆ ಜನ, ಅದಕ್ಕೊಂದು ಇತಿ ಮಿತಿ ಅನ್ನೋದು ಬೇಕಲ್ವಾ? ಇದಕ್ಕೊಂದು ಸರಿಯಾದ ಯೋಜನೆಯನ್ನು ರೂಪಿಸ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ. ಅವರನ್ನು ಸನ್ಮಾನ ಮಾಡ್ತೀರಿ, ಅವ್ರಿಗೊಂದು ಶುಭಾಶಯ ಹೇಳ್ತೀರಿ ನಿಜ, ಅದಕ್ಕೊಂದು ಸರಿಯಾದ ಪ್ಲಾನ್ ಬೇಡೇನ್ರಿ? ಪ್ಲಾನ್ ಬೇಡವಾ? ನಾವು RCB ತಂಡಕ್ಕೆ ಶುಭಾಶಯ ಕೋರೋದನ್ನು ವಿರೋಧ ಮಾಡಲ್ಲ. ಯಾಕೆಂದರೆ RCB ಒಂದು ರೀತಿ ಕನ್ನಡಿಗರ ಅಸ್ಮಿತೆಯನ್ನು ಸೂಚಿಸೋ ತಂಡ ಆಗಿದೆ. ತುಂಬ ಕಷ್ಟಪಡ್ತಾ ಇದ್ರು ಗೆಲ್ಲಬೇಕು ಅಂತ. ಆದರೂ ಅವರ ಅಭಿಮಾನಿಗಳು ಪ್ರತಿ ಸಲಿಯೂ ಕೂಡ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇದ್ರು. 18 ವರ್ಷಗಳ ಸತತ ಪ್ರಯತ್ನದ ಸಲುವಾಗಿ ಈ ಸಲ ಕಪ್ಪನ್ನು ಗೆದ್ದೇ ಬಿಟ್ರು. ಇದು ಖುಷಿ ಅಲ್ವಾ? ಬೆಂಗಳೂರು